ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀನ್ ಹೇಳ್ತಿರೋದು ನಿಜನಾ? 100 ಪಟ್ಟು ನಿಜ. ಆ ನಿಜಾನ ಪ್ರೂವ್ ಮಾಡೋದಕ್ಕೆ ಬಂದಿರೋದು. ನಿಮ್ ಶ್ರೀಕರ ಒಂದ್ ಹುಡುಗಿ ಕುತ್ತಿಗೆಗೆ ತಾಳಿ ಕಟ್ಟಿ ನಿಮ್ ಕಣ್ ತಪ್ಸಿ ಆ ಹುಡುಗಿ ಜೊತೆ ಕದ್ದು ಸಂಸಾರ ನಡೆಸ್ತಿದ್ದಾನೆ. ಯಾರ ಹುಡುಗಿ? ನೀನ್ ಹೇಳಿರೋದಕ್ಕೆ ಆಧಾರ ಇದೆಯಾ? ನೀವ್ ಕೇಳ್ತಿರೋ ಆಧಾರ ಈ ಮೊಬೈಲಲ್ಲಿದೆ. ಎಲ್ಲಿ ಒಂದ್ಸಲ ತೋರಿಸಿ. ಇದ್ರಲ್ಲಿರುವಂಥ ಸಿನಿಮಾನ ದೇವಸ್ಥಾನದಲ್ಲಿ ಎಲ್ಲರ ಮುಂದೆ ತೋರಿಸ್ತೀನಿ. ಆ ಹುಡುಗಿ ಯಾರು ಏನು ಅಂತ ನಾವ್ ಕೂಡ ನೋಡ್ತೀವಿ. ಒಂದ್ಸಲ ತೋರ್ಸು ಪ್ಲೀಸ್. ಇಷ್ಟು ದೂರ ಹುಡ್ಕೊಂಡ್ ಬಂದಿದ್ದು ನಿಜಾನ ಬಯಲ್ ಮಾಡೋದಕ್ಕೆ ಅಲ್ವಾ? ವೇದವತಿ ಮುಂದೆ ಬಾಂಬ್ ಬ್ಲಾಸ್ಟ್ ಆಗ್ಬೇಕು. ಬಾಮ್ಮ ಹೋಗೋಣ. ಬಾಮ. ಅವಳು ಹೇಳಿದ್ದು ನಿಜ ಅಂತ್ಯಾ? ನನಗೆ ಯಾಕೋ ಅನುಮಾನ ಬರ್ತಿದೆ. ಜಾತಕದ ವಿಷಯದಲ್ಲಿ ಸುಳ್ಳು ಹೇಳಿ ನಮ್ಮೆಲ್ಲಾರನ್ನೂ ಫೂಲ್ ಮಾಡಿದವರು ಬಲವಾದ ಆಧಾರ ಇಲ್ದೇನೆ ಅಂತ ಸಾಹಸ ಮಾಡಲ್ಲ. ಅಷ್ಟಕ್ಕೂ ಆ ಹುಡುಗಿ ಯಾರಾಗಿರ್ತಾಳೆ? ಈಗಲೇ ಅಳಬೇಡ, ಇದು ನಿಜ ಅಂತ ಗೊತ್ತಾದ್ಮೇಲೆ ಅಳುವಂತೆ. ಮೊದಲು ಅಲ್ಲಿಗೆ ಹೋಗೋಣ ಬನ್ನಿ. ನಡೀರಿ. ವೇದವತಿ ಅವರೇ, ಮದ್ವೆ ಊಟ ಯಾವಾಗ ಹಾಕ್ಸ್ತೀರಾ ಅಂತ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ನಮ್ಮ ಶ್ರೀಕರ್ ಮದುವೆ ಇಷ್ಟು ದಿನ ಉತ್ತರ ಇಲ್ದಿರೋ ಪ್ರಶ್ನೆ ಆಗೇ ಉಳಿದು ಹೋಗಿತ್ತು. ಈ ವಾರದಲ್ಲಿ ಉತ್ತರ ಸಿಗೋ ಸೂಚನೆ ಸಿಕ್ಕಿದೆ. ವೇದವತಿ 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 ಅಮ್ಮನವ್ರಂತ ಅಮ್ಮನವ್ರನ್ನ ಹೆಸರಿಡಿದು ಕರಿತೀಯ? ಎಷ್ಟು ಅಹಂಕಾರ ನಿನಗೆ! ಯಾರಮ್ಮ ನೀನು? ಅವ್ರಿಗೆ ಚೆನ್ನಾಗಿ ಗೊತ್ತು ಬಿಡಿ. ನನ್ನ ಹೆಸರು ಹಿಡಿದು ಕರೆಯೋ ಅಷ್ಟು ಧೈರ್ಯ ಮಾಡಿದ್ಯಾ ಅಂದ್ರೆ ಅದ್ರ ಹಿಂದೆ ಯಾವುದೋ ಕಾರಣ ಇದ್ದೇ ಇರುತ್ತೆ. ಬುದ್ಧಿವಂತರು ಸರಿಯಾಗಿ ಹೇಳಿದ್ರಿ. ಆ ವಿಷಯ ಮಾತಾಡೋಣ ಅಂತಾನೆ ಬಂದ್ವಿ. ಯಾವ ವಿಷಯ? ನಿಮ್ ಮಗ ಎಲ್ಲಿ? ನಂಬಿಕೆ ಇರೋಂಥ ಮಗ ಅಂತ ನೀವು ಹೇಳ್ಕೊಂಡು ಓಡಾಡೋಂಥ ನಿಮ್ ಶ್ರೀಕರ್ ಎಲ್ಲಿ? ಒಂದೇ ಮಾತು ಒಂದೇ ಬಾಣ ಅಂತ ರಾಮನಿಗೆ ಹೋಲಿಸ್ಬಿಟ್ರಿ. ಅವನ ಗುಣ ಏನು ಅಂತ ಚೆನ್ನಾಗೇ ಗೊತ್ತಾಯ್ತು. ಕರೀರಿ. ಸುಳ್ಳುಗಳಿಂದ ತುಂಬಿರೋ ಬದುಕು ನಿಮ್ದು. ನೀವು ನನ್ನ ಮಗನ ಬಗ್ಗೆ ಮಾತಾಡ್ತಿದ್ದೀರಾ? ಅಷ್ಟು ಅರ್ಹತೆ ಇದೆಯಾ ನಿಮಗೆ? ನಿಮ್ ಮಗನ್ ಮಾತ್ರ ಪ್ರಾಮಾಣಿಕ ಬದುಕು ಅಂತ ಅನ್ಕೊಂಡಿದ್ದೀರಾ? ನಮ್ಗಿಂತ ತುಂಬಾ ಕೆಟ್ಟವನು ನಿಮ್ ಮಗ. ಹೆಸರಿಗೆ ಸತ್ಯ ಹರಿಶ್ಚಂದ್ರನ್ ಅಂತವನು. ಹೇಳೋದೆಲ್ಲ ಬರೀ ಸುಳ್ಳೆ. ಬಾಯ್ ಮುಚ್ಚೋ, ಬಾಯ್ ಮುಚ್ಚೋ, ಬಾಯ್ ಮುಚ್ಚೋ. ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಏನ್ ನೋಡ್ಕೊಂಡು ಇಷ್ಟೆಲ್ಲ ಮಾತಾಡ್ತಿದ್ಯಾ ನೀನು? ಒಂದ್ ನಿಜ ನೋಡ್ಕೊಂಡು. ಅವಳ ಹತ್ರ ಒಂದ್ ನಿಜ ಇದೆ ಹೇಳೋದಕ್ಕಂತಾನೆ ಧೈರ್ಯವಾಗಿ ನಿಮ್ ಮುಂದೆ ಬಂದ್ ನಿಂತಿದ್ದಾಳೆ. ಶ್ರೀಕರ್ ಬಗ್ಗೆ ನೀನ್ ತುಂಬಾ ಆಸೆಗಳನ್ನ ಇಟ್ಕೊಂಡಿದ್ಯಾ. ಅವನ್ 2ನೇ ರೂಪದ ಬಗ್ಗೆ ಬಯಲ್ ಮಾಡೋದಕ್ ಬಂದಿದ್ದಾಳೆ. ಯಾರೋ ಒಬ್ರು ನಮ್ಮನೆ ವ್ಯಕ್ತಿ ಬಗ್ಗೆ ಮಾತಾಡ್ತಿದ್ರೆ ಅವ್ರಿಗೆ ಮುಖದ ಮೇಲೆ ಹೊಡೆದಾಗ ಉತ್ತರ ಕೊಡೋದು ಬಿಟ್ಟು ನೀವು ಅವ್ರ ತರ ಮಾತಾಡ್ತಿದ್ದೀರಾ? ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ನೀವು ಹೀಗೆ ಏನೋ ಒಂದು ಹೇಳಿ ಟಾಪಿಕ್ನ ಡೈವರ್ಟ್ ಮಾಡಬೇಡಿ ಮಾವ. ನೀವು ಕಿರ್ಚೋದಕ್ಕೆ ನಾವು ಭಯ ಪಡ್ತೀವೇನೋ. ಬಂದಿರೋದು ಶಿವಂಗಿ ಅಂತ ಹುಡುಗಿ, ಅದರಲ್ಲೂ ಯಾವುದೋ ದೊಡ್ಡ ನಿಜದ ಜೊತೆ ಬಂದಿದ್ದಾಳೆ. ಮಧ್ಯದಲ್ಲಿ ನಿಮ್ ಗಲಾಟೆ ಏನು? ನೀವು ಬಾಯ್ ಮುಚ್ಕೊಂಡು ನಿಂತಿರಿ.
ನನ್ನ ಮಗ ಏನು ಸುಳ್ಳು ಹೇಳ್ದ ಅಂತ ಹಾಗಂದೆ? ಇಷ್ಟು ಜನರ ಮುಂದೆ ನಮ್ಮ ಹುಡುಗನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದೀರಾ? ನಿನಗೆ ಗೊತ್ತಿರೋ ನಿಜ ಏನು? ಬಾಯಿಗೆ ಬಂದ ಹಾಗೆ ಮಾತಾಡೋದಲ್ಲ. ನನ್ನ ಮಗ ಏನ್ ಮಾಡ್ದ ಅಂತ ಹಾಗೆ ಮಾತಾಡ್ದೆ, ಹೇಳು. ಬರ್ಬೇಕಾಗಿರೋರು ಕೂಡ ಬಂದಾಯ್ತು. ಇನ್ ಶುರು ಮಾಡೋಣವಾ? ಏನಾಯ್ತಮ್ಮ? ಈ ಪವಿತ್ರ ನಮ್ ಯಾರಿಗೂ ಗೊತ್ತಿಲ್ದಿರೋ ಒಂದ್ ಹೊಸ ವಿಷಯ ಹೇಳಿದ್ಲು. ನಾವ್ ಎಲ್ರೂ ಶಾಕಲ್ಲೇ ಇದೀವಿ. ನಿಮ್ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡಲಪ್ಪ. ಏನೇನೋ ಸುಳ್ಳು ಆರೋಪ ಮಾಡ್ತಿದ್ದಲ್ಲ, ಈಗ ಮಾತಾಡು. ನಿಮ್ಮ ಯಾರೇ ನೀವೇ ಕೇಳಿ ವೇದವತಿ ಅವರೇ. ನಿಮ್ ಮಗ ನಿಮ್ ಕಣ್ಣು ನೋಡಿ ಆದ್ರೂ ನಿಜ ಹೇಳ್ತಾನೇನೋ. ಇಷ್ಟು ಜನರಲ್ಲಿ, ಇಷ್ಟು ಒಳ್ಳೆ ಒಕೇಶನ್ ಅಲ್ಲಿ, ಅಮ್ಮನವರ ಸಮ್ಮುಖದಲ್ಲಿ ಇವಳು ಹೇಳ್ತಾ ಇದ್ದಾಳೆ. ಯಾವ್ದು ನಿಜಾನೋ ಯಾವ್ದು ಸುಳ್ಳೋ ಜನರೆಲ್ರಿಗೂ ಗೊತ್ತಾಗ್ಬೇಕು. ಕೇಳಮ್ಮ. ನೀನು ಮದ್ವೆ ಮಾಡ್ಕೊಂಡಿದ್ಯಾ? ನಮ್ ಯಾರಿಗೂ ಹೇಳ್ದೇನೆ ನೀನು ಮದ್ವೆ ಮಾಡ್ಕೊಂಡಿದ್ಯಾ ಅಂತ, ನಮಗೆ ಮೋಸ ಮಾಡಿದ್ಯಾ ಅಂತ ಇವಳು ಹೇಳ್ತಿದ್ದಾಳೆ. ಅದು ಸುಳ್ಳು ಅಂತ, ನಾನು ನಮ್ಮ ತಾಯಿಗೆ ಯಾವುದೇ ಪರಿಸ್ಥಿತಿನಲ್ಲೂ ಮೋಸ ಮಾಡಲ್ಲ ಅಂತ. ಹಾಗ ಮಾಡಿದ್ರೆ ನಮ್ಮಮ್ಮನ ಉಸಿರು ನಿಂತು ಹೋಗುತ್ತೆ ಅಂತ ಹೇಳು ಅವಳಿಗೆ. ಪವಿತ್ರ ಹೇಳಿದ್ದು ಸುಳ್ಳು ಅಂತ ಹೇಳು ಮಾವ. ಬಾಮ ಇದನ್ ಫೇಸ್ ನೋಡ್ತಿದ್ರೆ ನಿಜಾನೇ ಅನ್ನಿಸ್ತಿದೆ. ಯಾರು ಬಾಮ ಇದ ಆ ಹುಡುಗಿ? ಆ ಹುಡುಗಿ ಯಾರೋ ಅಲ್ಲ, ನಿಮ್ ಕಣ್ಮುಂದೆನೇ ಇದ್ದಾಳೆ. ನಮ್ ಕಣ್ಮುಂದೆನಾ? ಯಾರು? ಶ್ರೀಕರ್ ಪಕ್ಕದಲ್ಲಿರೋ ಅವನು. ನಿಮ್ಮ ಅಮಾಯಕ ಕುಟುಂಬ ಎಲ್ಲ ನಿಮ್ಗೆ ಮದ್ವೆ ಆಗಿಲ್ಲ ಅಂತ ಅನ್ಕೊಂಡಿದ್ದಾರೆ.
ಎಷ್ಟ್ ಕಾಲ ಅಂತ ಕಳ್ ಸಂಸಾರ ಮಾಡ್ತೀರಾ? ಎಷ್ಟ್ ಕಾಲ ಅಂತ ನಿಜಾನ್ ಮುಚ್ಚಿಡ್ತೀರಾ? ಇವಾಗ್ಲಾದ್ರೂ ಒಪ್ಕೊಳ್ದೆ ಇರಕ್ಕಾಗಲ್ಲ. ನೀವು ದೊಡ್ಡವರು ಅಂತ ಇಲ್ಲಿರೋ ಜನರೆಲ್ಲ ನಿಮ್ ಮಾತನ್ನ ವೇದದ ಹಾಗೆ ಫಾಲೋ ಮಾಡ್ತಾ ಇರ್ತಾರೆ. ಆದ್ರೆ ನಿಮ್ಮನೆಯಲ್ಲೇ ಎಂತ ತಪ್ಪು ನಡೀತಾ ಇದೆ ನೋಡಿ. ನೀವ್ ನಮಗ್ ನೀತಿ ಹೇಳ್ತಿದ್ದೀರಾ. ಎಲ್ರು ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದಾರೆ, ನೀನ್ ಯಾಕೋ ಮಾತಾಡ್ತಿಲ್ಲ? ಅಂದ್ರೆ ಅಮ್ಮ, ಅದು ನನ್ನ ಮಗ ನಿನ್ನ ಮದ್ವೆ ಮಾಡ್ಕೊಂಡಿದ್ದಾನೆ ಅನ್ನೋದು ನಿಜಾನಾ? ದೇವಸ್ಥಾನದಲ್ಲಿ ಇಬ್ರು ಗಂಡ ಹೆಂಡತಿಯಾಗಿ ಪೂಜೆ ಮಾಡಿಸ್ತಿರೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ನಿಮ್ ಸೊಸೆ ಮಂಗಳಸೂತ್ರಕ್ಕೆ ಕುಂಕುಮ ಹಚ್ಕೊಳ್ಳೋದನ್ನು ನೋಡಿದ್ದೀನಿ. ಅದಕ್ಕೆ ಇಷ್ಟು ಧೈರ್ಯವಾಗಿ ಮಾತಾಡ್ತಿದ್ದೀನಿ. ಸುಳ್ಳು, ಎಲ್ಲ ಸುಳ್ಳು. ನೀನ್ ಕಿರ್ಚಿದ್ರೆ ನಿಜ ಸುಳ್ಳಾಗಿ ಬದಲಾಗಲ್ಲ ಶ್ರೀಕರ್. ನಿಜ ಅನ್ನೋದಕ್ಕೆ ಸಾಕ್ಷಿಯಲ್ಲಿದೆ. ನಿನ್ ಮಾತಲ್ಲಿ ಎಷ್ಟೊತ್ ಹೇಳಿದ್ರು ಇಲ್ ಯಾರೂ ನಂಬದಿಲ್ಲ. ನೋಡು, ನೀನ್ ಸಾಕ್ಷಿನ ತೋರಿಸ್ಬೇಕು. ತಾವು ಹೀಗೆ ರಿವರ್ಸ್ ಆಗ್ತೀರಾ ಅಂತ ನನಗ್ ಗೊತ್ತು ಶ್ರೀಕರ್ ಅವರೇ. ಅದಕ್ಕೆ ವಿಡಿಯೋ ಎವಿಡೆನ್ಸ್ ಜೊತೆ ಬಂದಿದ್ದೀನಿ. ನಿಮ್ ಹೆಂಡತಿ ಅವರು ತಾಳಿಗೆ ಕುಂಕುಮ ಹಚ್ಕೋತಿರೋದನ್ನ ಶೂಟ್ ಮಾಡಿದ್ದೀನಿ. ನಿಮ್ಮ ಜಾತಕ ಪೂರ್ತಿ ಇದ್ರಲ್ಲಿದೆ. ಎಲ್ಲರಿಗೂ ತೋರಿಸ್ತೀನಿ ನಾನು. ಮೊದಲು ವೇದವತಿ ಅವ್ರಿಗೆ ಪ್ರಸಾದ್ ಅವ್ರಿಗೆ ತೋರಿಸ್ತೀನಿ. ಬಾರೋ ಆ ಕಡೆ ಹೋಗಿ ಆಟ ಆಡೋಣ. ಆಮೇಲೆ ಎಲ್ಲರಿಗೂ ತೋರಿಸ್ತೀನಿ. ಈ ರೀತಿಯಾಗಿ ನಿಜ ಬದಲಾಗೋ ಪರಿಸ್ಥಿತಿ ಬರುತ್ತೆ ಅನ್ಕೊಂಡಿರ್ಲಿಲ್ಲ. ಇವಾಗ ಅಮ್ಮನ ಪರಿಸ್ಥಿತಿ ಏನು? ನಿಜ ಗೊತ್ತಾದ್ಮೇಲೆ ಅತ್ತೆಯವರು ಎಂತ ನಿರ್ಧಾರ ತಗೋತಾರೋ? ನನ್ನ ಸೊಸೆಯಾಗಿ ಮಾಡ್ಕೊಳ್ಳೋ ಉದ್ದೇಶ ಇರೋದಕ್ಕೆ ನನ್ನ ಒಪ್ಕೊಳ್ತಾರಾ? ಹೇಳ್ದೇನೆ ಮದ್ವೆ ಮಾಡ್ಕೊಂಡಿದ್ದಕ್ಕೆ ಶಿಕ್ಷಿಸ್ತಾರಾ? ನಿನ್ ಮೇಲೆ ಭಾರ ಹಾಕಿದಿನಮ್ಮ. ನಿಮ್ ಮಗ ಮಾಡಿರೋ ನಂಬಿಕೆ ದ್ರೋಹನ ನೋಡಿ. ಈ ಗಂಡಾಂತರದಿಂದ ಅಮ್ಮನವ್ರು ಕೂಡ ತಪ್ಪಿಸೋದಿಲ್ಲ. ಇರೋ, ನಾನು ಬರ್ತೀನಿ. ಲಕ್ ನಿಮ್ಗೆ ಇಷ್ಟೆಲ್ಲ ಫೇವರ್ ಮಾಡತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ವಿಡಿಯೋ ನೋಡಿದ್ರೆ ಕಳ್ಳರು ಸಿಕ್ಕಾಕೋತಿದ್ರು.
ಈಗ ಅನ್ಕೊಂಡೇನ್ ಲಾಭ ಬಿಡಿ. ನನ್ನ ಮಗನ ಮದುವೆ ಮಾಡ್ಕೊಳಕ್ಕಾಗ್ಲಿಲ್ಲ ಅಂತ ನಾಟಕ ಮಾಡ್ತಿದ್ಯಾ? ನಾಟಕ ನಿಮ್ ಮಗಂದು. ನೀನೊಬ್ಬ ತಂದೆನೇನಾ ಮಗಳನ್ನ ವಹಿಸ್ಕೊಂಡು ಈ ರೀತಿ ಮಾತಾಡ್ತಿದ್ಯಾ? ಇನ್ನೊಂದು ಕ್ಷಣ ನನ್ ಕಣ್ಮುಂದೆ ನಿಲ್ಬೇಡಿ, ಹೊರಟೋಗಿ. ಹೇಳ್ತಿರೋದು ನಿಮ್ಗೇನೆ. ಹೊರಡಿ 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 ಹೊರಡಿ. ಇಂಥವ್ರನ್ನ ಪೊಲೀಸರಿಗೆ ಹಿಡಿದುಕೊಡ್ಬೇಕಮ್ಮ, ಇಲ್ಲಾಂದ್ರೆ ಇದೇ ರೀತಿ ಮತ್ತೆ ಮತ್ತೆ ತಪ್ಪು ಮಾಡ್ತಾ ಇರ್ತಾರೆ. ಪವಿತ್ರ ನಿಂತ್ಕೋ. ನೀನ್ ಹೇಳಿದ್ ನಿಜ ಆಗಿದ್ರೆ ಅವನಿ ಕತ್ತಲ್ಲಿ ತಾಳಿ ಇರ್ಬೇಕಲ್ಲ. ಸೂಪರ್ ಪಾಯಿಂಟ್. ಚೆಕ್ ಮಾಡಿದ್ರೆ ಆಗೋಗುತ್ತಲ್ವಾ? ನಿಮ್ಮ ಅನುಮಾನಗಳಿಗೆಲ್ಲ ಉತ್ತರ ಕೊಡೋ ಅವಶ್ಯಕತೆ ಅವನಿಗಿಲ್ಲ. ಅಮ್ಮ, ಈಗಾಗ್ಲೇ ಎಲ್ಲರ ಮುಂದೆ ಅವನಿಗೆ ಎಷ್ಟು ಅವಮಾನ ಆಗ್ತಿದೆ ಅಂತ ನೀನ್ ಅರ್ಥ ಮಾಡ್ಕೋ. ಕತ್ತಲ್ಲಿರೋ ಸರಕ್ಕೆ ಮಂಗಳ್ಸೂತ್ರ ಇದೆ, ತಕ್ಷಣ ಚೆಕ್ ಮಾಡಿ. ನಿಜವಾಗ್ಲೂ ತಪ್ಪಿಸ್ಕೊಳಕ್ಕಾಗಲ್ಲ. ಅವಳು ಸರ ತೋರ್ಸೋ ಅಗತ್ಯ ಇಲ್ಲ. ನೀನ್ ಅಡ್ಡ ಬರ್ತಿದ್ಯಾ ಅಂತಂದ್ರೆ ಅದು ಇದೆ ಅಂತಾನೆ ಅರ್ಥ. ಅಮ್ಮ, ಯಾಕೆ ಮಾತಾಡ್ತಿಲ್ಲ ಅಮ್ಮ? ಅವನಿ ಮೇಲೆ ನನಗ್ ನಂಬಿಕೆ ಇದೆ. ಚೆಕ್ ಮಾಡು ಅಂತ ಹೇಳೋದಕ್ಕೆ ನನಗಿಷ್ಟ ಇಲ್ಲ. ಆದ್ರೆ ಅನುಮಾನ ಬಂದ ಮೇಲೆ ಅದನ್ನ ತೀರ್ಸೋದು ಒಳ್ಳೇದೇ ಶ್ರೀಕರ್. ಇದು ನಮ್ಮ ಕುಟುಂಬದ ಗೌರವಕ್ಕೆ ಸಂಬಂಧಿಸಿದ ವಿಷಯ. ಹೋಗಿ ಚೆಕ್ ಮಾಡು ಲಾವಣ್ಯ. ಇವಾಗ ಹೇಗೆ ತಪ್ಪಿಸ್ಕೋತೀರಾ? ಬೇಗ ತೆಗಿ. ನಿಮ್ಮ ಅನುಮಾನಗಳೆಲ್ಲ ತೀರ್ ಹೋಯ್ತಾ? ಅವನಿ ಕತ್ತಲ್ಲಿ ತಾಳಿ ಇರೋದಿಲ್ಲ ಅಂತ ನಾನು ನಂಬದೆ. ಕೇವಲ ನಿಮ್ಮ ಆರೋಪಗಳು ತಪ್ಪು ಅಂತ ನಿರೂಪಿಸೋದಕ್ಕೆ ಚೆಕ್ ಮಾಡು ಅಂದೆ. ನಿನ್ನಂತ ಅವಳಿಗೆ ನಮ್ಮನೇಲಿರೋ ಒಬ್ಬ ವ್ಯಕ್ತಿ ಜೊತೆ ಸಿಕ್ಕಿದಾಳೆ. ಮಾನ ಮರ್ಯಾದೆ ಇಲ್ಲದೆ ಇದ್ರು ಸರಿ, ಇನ್ನೊಂದು ಸಲ ಇಂಥ ಕೆಟ್ಟ ಆಲೋಚನೆಗಳನ್ನ ಮಾಡ್ದೆ ಅಂದ್ರೆ ಸಾಯಿಸ್ಬಿಡ್ತೀನಿ. ಏಯ್, ಮತ್ತೆ ನಮ್ಮ ಮಕ್ಕಳ ತಂಟೆಗೆ ಏನಾದ್ರೂ ಬಂದ್ರೆ ಪರಿಣಾಮ ಬೇರೆ ತರನೇ ಇರುತ್ತೆ. ಹೊರಡಿ ಹೊರಡಿ.
ನಿಮ್ಮ ಕುಟುಂಬದ ಕಡೆಗೆ ನಿಮ್ಮ ಚಿಕ್ಕ ಮಗನ ಕಡೆಗೆ ಬೆರಳೆತ್ತಿ ತೋರಿಸೋ ಅರ್ಹತೆ ಯಾರಿಗೂ ಇಲ್ಲಮ್ಮ. ಎಲ್ರ ಮುಂದೆ ನಿನ್ಗೆ ತೊಂದರೆ ಕೊಟ್ಬಿಟ್ಟೆ, ಏನು ಅನ್ಕೋಬೇಡಮ್ಮ. ಅವನೇ ಕತ್ತಲಿದ್ದ ತಾಳಿ ಏನಾಯ್ತು? ಎಲ್ಲರ ಮುಂದೆ ತಾಳಿ ಹೊರಗಡೆ ಕಾಣಿಸಿದ್ರೆ ನಮ್ ಕತೆ ಮುಗ್ದೆ ಹೋಯ್ತೇನೋ ಅನ್ನಷ್ಟು ಭಯಪಟ್ಟೆ. ತಾಳಿ ಇಲ್ದೇ ಇದ್ದಿದ್ದಕ್ಕೆ ಎಸ್ಕೇಪ್ ಆದ್ವಿ. ಆದ್ರೆ ತಾಳಿ ಏನಾಯ್ತು?